ಬೆಳೆಗಾರರೆ, ಒಂದು ನಮ್ಮದು ಈ ಕಾಫಿ ಮೇಯ್ನು ಏನು ಈ ಉದುರುತ್ತೋ, ಕೊಳೆ ಬಂದು ಉದುರುತ್ತೆ ಅಂತ ಕರಿತೀವಿ, ಅದಕ್ಕೆ ಏನು ಉದುರುತ್ತೋ ಅದಕ್ಕೆ ಮೇಯ್ನ್ ಕಾರಣ ಒಂದು ನನ್ನ ಅನುಭವದ ಮಾತೊಂದು ಹೇಳ್ತೀನಿ. ನಮ್ಮಲ್ಲಿ 2 ಬ್ಲಾಕ್ ಇದೆ. ಅದರಲ್ಲಿ ಈ ಬ್ಲಾಕಿಗೆ ನೀರನ್ನ ಹೊಡೆದಿರಲಿಲ್ಲ, ಹಂಗೆ ಮಳೆಗೆ ಸೆಟ್ ಆಗಿತ್ತು. ಇನ್ನೊಂದು ಬ್ಲಾಕು ನೀರು ಹೊಡೆದಿದ್ವಿ, ಅದು ಚೆನ್ನಾಗಿ ಸೆಟ್ ಆಗಿದೆ, ಉದುರಿಲ್ಲ. ಇದು ಯಾವ ಕಾರಣಕ್ಕೆ ಉದುರಿದೆ ಅಂದರೆ ನೋಡಿ, ಮೇಯ್ನು ನೋಡಿ ಈ ಟೈಪ್ ಉದುರಿದೆ. ಇದಕ್ಕೆ ಮೇಯ್ನ್ ರೀಸನ್ನು ಈ ಸೆಟ್ಟಿಂಗು ಒಂದೇ ಸರಿ ಆಗಲಿಲ್ಲ. ಇದು ಏನಾಗುತ್ತೆ, ಈ ಬಂಪರ್ ಫಸ್ಲು ಇದ್ದಾಗಂಥ ಸಂದರ್ಭದಲ್ಲಿ ನಾವು ಒಂದೇ ಸರಿಗೆ ಇದನ್ನ ನೀರು ಹೊಡೆದು ಸೆಟ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಎಲ್ಲ ತೋಟಗಳು ಉದುರುತ್ತೆ. ನಾನು ಬಹುತೇಕ ನೋಡಿದ್ದೀನಿ, ಎಲ್ಲ ಉದುರುತ್ತೆ. ಏನು ನಾವು ಮಾರ್ಚ್ 31 ರೇವತಿ ಮಳೆ ಮೆಟ್ಟುತ್ತೋ, ಆ ಮಾರ್ಚ್ 31ರಲ್ಲಿ ಆ ಸಮಯದಲ್ಲಿ ಏನೇ ಅದಕ್ಕಿಂತ ಮುಂಚೆ ಮಳೆ ಬಂದರೆ, ಏನಾದ್ರು ನಿಮಗೊಂದು ಅರ್ಧ ಇಂಚ್ ಮಳೆ ಬಂದಿದ್ದರೆ ನೀವು 2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಮಳೆ ಬರುತ್ತೆ ಅಂತ ಕಾಯಕ್ಕೆ ಹೋಗಬೇಡಿ. ದಯವಿಟ್ಟು ಒಂದು ದಿನದಿಂದಲೇ ನೀರು ಏನಾದ್ರು ಇದ್ದರೆ ನೀರು ಹೊಡೆಯೋಕ್ಕೆ ಶುರು ಮಾಡಬೇಡಿ. 1 ಇಂಚು 1/4 ಇಂಚು ಒಂದು ಕಾಲು ಇಂಚಷ್ಟು ಕೊಟ್ಬಿಟ್ರೆ ಇದೆಲ್ಲ ಒಂದೇ ಸರಿಗೆ ಸೆಟ್ ಆಗಬೇಕು. ಇದೇನಾಯ್ತು, ನಾವು ಈ ಸರಿ ಇದನ್ನು ಗ್ಯಾಪ್ ಕೊಟ್ವಿ ನೋಡೋಣ ಅಂತ, ಸಲ ಹೊಡಿತಿದ್ವಿ. ಈ ಸರಿ ಗ್ಯಾಪ್ ಕೊಟ್ವಿ ನೋಡೋಣ ಏನಾಗುತ್ತೆ ಅಂತ. ತುಂಬ ಲಾಸ್ ಆಗಿದೆ. ತುಂಬ ಲಾಸ್ ಅಂದರೆ ಎಷ್ಟೊಮ್ಮೆ ನಂಗೆ 60% ಕಾಫಿ ಉದುರೋಗಿದೆ. ಬಂಪರ್ ಫಸಲಿತ್ತು ಈ ಸರಿ. ಏನು ಗ್ಯಾಪ್ ಕೊಟ್ಟು ನಾವು ನೀರು ಹೊಡೆಯೋದ್ರಲ್ಲಿ ಆ ಸಂದರ್ಭದಲ್ಲಿ 15 ದಿನದಲ್ಲಿ ಇದು ಅರಳ್ಬಿಡ್ತು. ಮಳೆಗೆ ಬಂದಿತ್ತು, ಒಂದು ಅರ್ಧ ಇಂಚ್ ಮಳೆ ಅರಳ್ಬಿಡ್ತು. ಇನ್ನು ನೋಡೋಣ, ಅದೇ ಮತ್ತೆ ನಾಳೆ ನಾಡ್ದು ಮಳೆ ಬರ್ಬೋದು ಅಂತ ಸುಮ್ಮನಾದೆ. ಆ ಮಳೆ ಬರಲಿಲ್ಲ. ಆಮೇಲೆ ನೋಡೋಣ ಅಂತ ಮತ್ತೆ 15 ದಿವಸ ಬಿಟ್ಟು ಮಳೆ ಬಂತು. ಮತ್ತು ಇನ್ನೂ ಎಷ್ಟು ಹೂವು ಆಗಿತ್ತು ಅಷ್ಟೇ ಹೂವು ಮತ್ತೆ ಹೊರತಲ್ಲ ಇತ್ತು. ಆ ಎಷ್ಟು ಹೂವು ಆಗಿತ್ತು ಅದೆಲ್ಲ ನೋಡಿ ಈ ಥರ ಬೀನ್ಸ್ ಬಂದಿದೆ ನೋಡಿ. ಈ ಥರ ಇದೆಲ್ಲ ಇದು ಕಾಣಲ್ವ, ಇದೆಲ್ಲ ಉದುರಿದೆ. ಕಳ್ಕೊಬೇಡಿ ರೈತರೆ, ಆದಷ್ಟು ನೀರು ಮಾಡ್ಕೊಂಡಿರಿ. ನೀರಿದೆ ಅಂತ ವಿಚಪಟೆ ಹೊಡೆಯೋದಲ್ಲ. ನೀವು ಮಾಯಿಶ್ಚರ್ನ ಏನು ಅಕ್ಟೋಬರಲ್ಲಿ ಮಳೆ ನಿಂತರೆ ನವಂಬರು ಎಂಟು ತನಕಲ್ಲೂ ನೀರು ಕೊಡ್ತಾಯಿರಿ, ಏನು ಸಮಸ್ಯೆ ಇಲ್ಲ. ಮತ್ತು ಡಿಸೆಂಬರು ಜನವರಿ ಡ್ರೈ ಮಾಡೋಕ್ಕೆ ಬಿಡಿ, ಮತ್ತು ಫೆಬ್ರವರಿಲೂ ಡ್ರೈ ಮಾಡೋಕ್ಕೆ ಬಿಡಿ. ಮನ್ಸ್ ಪಿಕ್ಕಿಂಗ್ ಎಲ್ಲ ಫೆಬ್ರವರಿ ಮಧ್ಯದಂತರದಲ್ಲಿ ಶುರುವಾಯ್ದೆಲ್ಲ ಎಂಡೋಗಿ ಮುಗಿದ್ಬಿಡುತ್ತೆ. ಮಾರ್ಚಿಂದ ಮತ್ತೆ ನೀರು ಹೊಡೆಯೋಕ್ಕೆ ಶುರು ಮಾಡಿ, ಅರಬೇಕಾಗಿ ಸಮಸ್ಯೆ ಇಲ್ಲ. ನೀರು ಹೊಡೆಯೋಕ್ಕೆ ಶುರು ಮಾಡಿದ್ಮೇಲೆ 15 ದಿವಸಕ್ಕೊಂದ್ಸರಿ ಮಾತ್ರ ಚೆನ್ನಾಗಿ ಒಳ್ಳೆ ಆದ ಕೊಡ್ತೀರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಅದರಿಂದ ಏಕೆ ಇನ್ನೊಂದು ನನ್ನ ಬ್ಲಾಕ್ ಇದೆ, ಅದರಲ್ಲಿ ನೀರು ಹೊಡೆದಿರೋದು ಬ್ಲಾಕು, ಅದು ಪ್ರಾಯೋಗಿಕವಾಗಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಇದು ಈ ಥರ ಸಮಸ್ಯೆ ಆಗಿದೆ.